ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಕೃಷಿ ಪ್ರಕಟಣೆ ಹೊರಡಿಸಿದ ಹಿರೇಹಡಗಲಿ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ರೈತರ ಅವಿರತ ಹೋರಾಟದ ಫಲವಾಗಿ ಜಾರಿಗೊಳಿಸಿದ್ದ ಕೃಷಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈವರೆಗೂ ಹಿಂಪಡೆಯಲಾಗಿಲ್ಲ. ಹಾಗಾಗಿ ಕೃಷಿ ಕಾಯ್ದೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿ ದಿನಾಂಕ 7ರಂದು ರೈತ ಸಂಘಟಕರಿಂದ ಜಾಥಾ ಹಾಗೂ ಸಭೆ ನಡೆಸಲಾಗುತ್ತದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದಿಂದ ಹೊಸಪೇಟೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನ ಕೈಗೊಳ್ಳಲಾಗಿತ್ತು. ಹೀಗೆ ರೈತರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರದಿಂದ ಕೃಷಿ ಕಾಯ್ದೆಯನ್ನ ಹಿಂಪಡೆಯಲಾಗಿದೆ. ಆದರೆ ಕರ್ನಾಟಕದಲ್ಲಿ ಈವರೆಗೂ ಹಿಂಪಡೆಯಲಾಗಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಮಾರನೇ ದಿನದಂದೇ ಕೃಷಿ ಕಾಯ್ದೆಯನ್ನ ಹಿಂಪಡೆಯಲಾಗುವುದೆಂದು ಭರವಸೆ ನೀಡಿದ್ದರು. ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದರೂ ಈವರೆಗೂ ಕೃಷಿ ಕಾಯ್ದೆಯನ್ನ ಹಿಂಪಡೆಯಲಾಗಿಲ್ಲ. ಹಾಗಾಗಿ ಸರ್ಕಾರದ ನಿಲುವನ್ನ ಖಂಡಿಸಿ ದಿನಾಂಕ 7ರಂದು ಗಾಂಧಿ ಚೌಕ್ನಿಂದ ಪಂಪ ಕಲಾಮಂದಿರದವರೆಗೆ ರ್ಯಾಲಿ ನಡೆಸಿ ಕೃಷಿ ಕಾಯ್ದೆ ಹಿಂಪಡೆಯಲು ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಲಾಗುವುದೆಂದು ರೈತ ಸಂಘಟಕರು ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ದಿನಾಂಕ 7/3/2025 ಇವತ್ತೇನು ಸರ್ಕಾರಗಳು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಇವತ್ತು ರೈತರಿಗೆ ವಂಚನೆ ಮಾಡ್ತಾ ಹೊರತಾಗಿ ರೈತರ ಪರವಾಗಿ ನಿಲ್ಲುತ್ತಾ ಇಲ್ಲ. ಇವತ್ತು ಹಿಂದೆ ಯಡಿಯೂರಪ್ಪನ ಸರ್ಕಾರ 2020ರಲ್ಲಿ ಕೃಷಿ ಕಾಯ್ದೆ ಇಡೀ ದೇಶದಲ್ಲಿ ಹಿಂಪಡೆದ್ರೆ ಕರ್ನಾಟಕದ ಮಾತ್ರ ಹಿಂಪಡಲಿಲ್ಲ, ಅದನ್ನು ಮುಂದುವರಿಸಿ ಅಂತ ಬಂದರು. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಬಂದು 24 ತಾಸೊಳಗೆ ಕೃಷಿ ಕಾಯ್ದೆ ವಾಪಸ್ ತಕ್ಕಂಬಂದು ಹೇಳಿದ್ರು. ಇವತ್ತಿನವರೆಗೂ ಅವ್ರು ವಾಪಸ್ ತಕ್ಕಂದಲ್ಲ. ಇವು ಹೆಂಗಂದ್ರೆ ರೈತರಿಗೆ ಕಣ್ಣ ಮುಚ್ಚಲಿ ಆಟ ಆಗಿಬಿಟ್ಟವ, ರೈತರನ್ನ ಕಡೆಗಾಣಿಸೋಂಥ ಸರ್ಕಾರಗಳಾಗಿಬಿಟ್ಟವ. ಹಾಗಾಗಿ ಇವತ್ತು ಎಲ್ಲ ರಾಜ್ಯದ ಅಧ್ಯಕ್ಷರುಗಳು, ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡೋಕ್ಕೆ ಆದ ಕಾರಣ ನಾನು ಎಲ್ಲ ಕಾರ್ಮಿಕರು ಮತ್ತು ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ದಿನಾಂಕ 7/3/2025 ಪಂಪ ಕಲಾಮಂದಿರದಲ್ಲಿ ಬರಬೇಕು. ಇದನ್ನು ಯಶಸ್ವಿಯಾಗಿ ನಾವು ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತು ಹೊಸಪೇಟೆಯಲ್ಲಿ 2016ರಲ್ಲಿ ಶುಗರ್ ಫ್ಯಾಕ್ಟ್ರಿ ನಿಂತಿತ್ತು. ಅವತ್ತಿನಿಂದ ಇವತ್ತಿಗೆ ರೈತರಿಗೆ ಮೇಲೆ ಒಂದಲ್ಲ ಒಂದು ಹೊಡೆತನೇ ಬೀಳ್ತಾಯಿದೆ ಹೊರತಾಗಿ ರೈತರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಒಂದು ಟನ್ನಿಗೆ ಕಬ್ಬಿಗೆ 1,000 ರೂಪಾಯಿ ಲಾಸ್ ಆಗ್ತಿದೆ. ಇದನ್ನು ಯಾವುದೇ ಉಸ್ತುವಾರಿ ಮಂತ್ರಿಗಳಾಗಲಿ ಲೋಕಲ್ MLAಗಳಾಗಲಿ ಇದನ್ನು ಕಡೆಗಣಿಸಕತ್ತಾರ. ಹಾಗಾಗಿ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ನಾವು ಅವತ್ತು ಹಮ್ಮಿಕೊಳ್ತಿದ್ದೀವಿ. ಈ ಭಾಗವಾಗಿ ಎಲ್ಲ ರೈತರು ಹಾಗೂ ಕಾರ್ಮಿಕರು, ಸಾರ್ವಜನಿಕರು ಪ್ರತಿಯೊಬ್ಬರು ಅನ್ನ ಊಟ ಮಾಡುವಂಥ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತಂದು ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲೆ ಈ ಮೂಲಕ ವಿಜಯನಗರ ಜಿಲ್ಲೆ ಜನತೆಗೆ ತಿಳಿಸುವುದೇನೆಂದರೆ, ಇದೇ ತಿಂಗಳು 7ನೇ ತಾರೀಕಿಗೆ ಪಂಪ ಕಲಾಮಂದಿರದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇರ್ತದೆ. ನಾವು ಯಾಕೆ ಮಾಡ್ತಿದ್ದೀವಿ ಇದನ್ನ ಅಂತಂತ ಹೇಳಿದರೆ, ಈ ಹಿಂದೆ ಇದ್ದ BJP ಸರ್ಕಾರ ತರಾತುರಿಯಲ್ಲಿ ಕೃಷಿಗೆ ರೈತರಿಗೆ ಮಾರಕವಾಗಿರುವ 3 ಕೃಷಿ ಕಾಯ್ದೆಗಳನ್ನು ತಂದು ಅದರಿಂದ ಭಾಳನೇ ಸಮಸ್ಯೆ ರೈತರಿಗೆ ಭಾಳನೇ ಸಮಸ್ಯೆ ಈಡಾಯಿತು. ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಅವರು ವಾಪಸ್ ತಗೊಳ್ಳಲಿಲ್ಲ. ಆ ಸರ್ಕಾರ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು? ಸಿದ್ದರಾಮಯ್ಯವರು ಏನು ಹೇಳಿದರು, ನಾವು ಬಂದು 24 ತಾಸಲ್ಲಿ ನಾವು ಕೃಷಿ ಕಾಯ್ದೆ ತೆಗಿತೀವಿ ಅಂತ ಹೇಳಿದರು. ಆದರೆ ಅವ್ರು ತೆಗಿಲಿಲ್ಲ, ಅವರು ಮಾತು ತಪ್ಪಿದ್ರು. ಇದೇ ಕಾರಣ ನಮಗೆ ಮೇನ್ ಅಂದರೆ ನವ ಕರ್ನಾಟಕ ನಿರ್ಮಾಣ ಮಾಡೋಣ ಅಂಥೇಳಿ
ನಾವು ಪರ್ಯಾಯವಾಗಿ ಬೇರೆ ಪಕ್ಷ ಮಾಡೋಣ ಅಂತೇಳಿ. ಹಾಗಾಗಿ ಇಲ್ಲಿ ಕೆಲ ಸಮಸ್ಯೆಗಳಿದ್ದಾವೆ. ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, MSP ಆಗಿರ್ಬೋದು, APMC ಆಗಿರ್ಬೋದು, ಅದೇ ಎಲ್ಲ ನಮ್ಮ ಗುರಿ ಇಟ್ಕೊಂಡು ಒಂದು ಚಳವಳಿ ಮಾಡ್ತಾಯಿದ್ದೀವಿ. ಆ ಆಂದೋಲನಕ್ಕೆ ನೀವೆಲ್ಲ ವಿಜಯನಗರ ಜಿಲ್ಲೆಯ ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆ, ದಲಿತ ಸಂಘಟನೆ ಎಲ್ಲರೂ ಭಾಗವಹಿಸಬೇಕಂತೇಳಿ ಕೇಳ್ಕೊತಿದ್ದೀನಿ. ಈ ಜಾಥಾ ಇದೇ ತಿಂಗಳು 7ನೇ ತಾರೀಕಿಗೆ ಗಾಂಧಿ ಚೌಕಿನಿಂದ ಪಂಪ ಕಲಾಮಂದಿರವರೆಗೆ ಜಾಥಾ ಇರ್ತದೆ. ಎಲ್ಲರೂ ಭಾಗವಹಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ರೈತರ ಪರವಾಗಿ ಯಾವುದು BJP ಆಗಿಲ್ದಾಕೋ ಕಾಂಗ್ರೆಸ್ ಆಗೋದಾಕೋ ಯಾರೇ ಆಗೋದಾಕೋ ನಮ್ಮ ಪರವಾಗಿ ಇಲ್ಲ. ಯಾಕಂತಂದರೆ ಇವತ್ತು ನಾವು ಸೆಣಬು ಹಾಕ್ಬೇಕಂದ್ರೆ 1 ಎಕರೆಗೆ 40 kg ಸೆಣಬು ಬೇಕು ಕನಿಷ್ಠ ಅಂತ. ಈಗ ಅಗ್ರಿಕಲ್ಚರ್ ಆಫೀಸ್ನಲ್ಲಿ ಬರೀ 10 kg ಕೊಡ್ತಿದ್ದಾರಂತೆ. ಯಾವ ಮೂಲ್ಯಾಗ ಹೋಗಿಬೇಕು. ಆಮೇಲೆ ಇನ್ನು ನಮಗೆಲ್ಲದು ಕಾರ್ಯಕ್ರಮಗಳು ಏನೇನು ನಾವು ಇಟ್ಕೊಂತೀವಿ ಅವಕ್ಕೆಲ್ಲ ಇವರು ಅಬ್ಜೆಕ್ಷನ್ ಮಾಡ್ತಾರೆ ಹೊರತು ಇವ್ರು ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡೋದಿಲ್ಲ ಯಾರು ನಮ್ಮ ರಾಜ್ಯ ಸರ್ಕಾರದವರು. ಹಾಗಾಗಿ ನಾವು ಸಿದ್ದರಾಮಯ್ಯ ಸರ್ಕಾರಿಗೆ ಮನವಿ ಮಾಡೋದೇನೆಂದರೆ, ಮುಂದಿನ ದಿನಗಳಲ್ಲಿ ಈ ಬಜೆಟ್ನಲ್ಲಿ ಒಳ್ಳೆ ಬಜೆಟ್ ಮಾಡಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಮಾಡಿ ಅಂತ ಹೇಳಿ ನಾನು ಒಂದು ಅನಿಸಿಕೆ. ಫರ್ಟಿಲೈಸರ್ ರೇಟ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಈ ರೀತಿ ಆದರೆ ಏನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಹೆಂಗೆ ಬೆಳೆಸಬೇಕು, ಹೆಂಗೆ ಮಾಡಬೇಕು. 1 ಎಕರೆ 1 ಟನ್ ಕೊಬ್ಬು ಬೆಳೆಸ್ಬೇಕಂದ್ರೆ ನಮಗೂ ಒಂದು 1500 ರೂಪಾಯಿ ಖರ್ಚು ಬರುತ್ತೆ. ಹಾಗಾಗಿ ನಾವು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ರೈತಾಕಿ ಮಾಡಬೇಕೆಂಬುದೇ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲೇ ನೀವು ಇದು ಮಾಡ್ಕೊಂಡು ಬಜೆಟ್ನಲ್ಲಿ ನಮ್ಮ ರೈತರ ಪರವಾಗಿ ಒಳ್ಳೆ ಬಜೆಟ್ ಕೊಡಬೇಕಂತ ಹೇಳಿ ನಾನು ಹೇಳ್ತೇನೆ. ನನ್ನ ಮಾತು ಮುಗ್ತೀನಿ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇದೇ ತಿಂಗಳು 7ನೇ ತಾರೀಕು ಗಾಂಧಿ ಚೌಕು ವೃತ್ತದಿಂದ ಪಂಪಾ ಕಲಾಮಂದಿರವರೆಗೆ ಇವತ್ತೇನು ನವಕರ್ನಾಟಕ ನಿರ್ಮಾಣ ವೇದಿಕೆ ಅಂತೇಳಿ ಹೊಸ ಒಂದು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳು ಇನ್ನಿತರ ಅನೇಕ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ನವನಿರ್ಮಾಣ ಕರ್ನಾಟಕ ವೇದಿಕೆ ಅಂತೇಳಿ ಇವತ್ತು ಆಂದೋಲನವನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಹುಟ್ಟಾಕುವಂಥ ಒಂದು ನವನಿರ್ಮಾಣ ವೇದಿಕೆ ಅಂತ ಇವತ್ತೇನು ಸಂಘಟನೆ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳನ್ನು ಒಡೆದುರುಳಿಸುವಂಥ ಒಂದು ರಾಜಕಾರಣವನ್ನು ಹಿಮ್ಮಟ್ಟಿ ಇವತ್ತು ಹೊಸ ನಿರ್ಮಾಣವನ್ನು ಮಾಡಲಿಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತು ಕೈ ಜೋಡಿಸಿ ಇವತ್ತು ಮುಂದಾಳತ್ವದಿಂದ ಇವತ್ತು ವಹಿಸಿ ನಾಳೆ ಇದೇ 7ನೇ ತಾರೀಕದಂದು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಗಿರ್ಬೋದು, ಇನ್ನು ಇತರ ಅನೇಕ ಮುಖಂಡರುಗಳು ಇವತ್ತು ಬರ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಎಲ್ಲ ಹಳ್ಳಿಗಳಿಂದ ಮತ್ತು ಪಟ್ಟಣದಿಂದ ಮತ್ತು ಇತರ ಎಲ್ಲರೂ ಸೇರಿಕೊಂಡು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಬೇಕಂತೇಳಿ ಇವತ್ತು ಎಲ್ಲ ರೈತ ಮುಖಂಡರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಪ್ರಸಾದ್ ರೆಡ್ಡಿ ಎಂಬುವವರ ಮಾಲೀಕತ್ವದಲ್ಲಿ ಶಿವಜ್ಯೋತಿ ಎಸ್ಟೇಟ್ ಹೆಸರಿನಡಿ ಕೊಂಡನಾಯಕನಹಳ್ಳಿ ಹಾಗೂ ಸಂಕ್ಲಾಪುರ ಏರಿಯಾದಲ್ಲಿ ಒಟ್ಟು 50 ಎಕರೆ ಪ್ರದೇಶದಲ್ಲಿ ಲೇಔಟ್ ಮಾಡಿ ಗ್ರಾಹಕರಿಂದ ಕಂತಿನ ಪ್ರಕಾರ ಹಣ ಪಡೆದು ಪ್ಲಾಟ್ಗಳನ್ನ ಹಂಚಿಕೆ ಮಾಡಲಾಗಿತ್ತು. ಹೀಗೆ ಪ್ಲಾಟ್ ಹಂಚಿಕೆ ಕುರಿತಾಗಿ ಹೂಡಾ ಕಚೇರಿಯಲ್ಲಾಗಲಿ ಅಥವಾ ನಗರಸಭೆಯಲ್ಲಾಗಲಿ ಉಲ್ಲೇಖಿಸಲಾಗಿಲ್ಲ. ಜೊತೆಗೆ ಯಾವ ತೆರಿಗೆಯನ್ನು ಕಟ್ಟದೆ ಗ್ರಾಹಕರಿಗೆ ವಂಚನೆ ಮಾಡಲಾಗಿದೆ. ಎಸ್ಟೇಟ್ನ ಮಾಲೀಕ ಪ್ರಸಾದ್ ರೆಡ್ಡಿ ಪರಾರಿಯಾಗಿದ್ದು ಆತನ ಸಹಚರ ವೀರೇಶ್ ಎಂಬುವವರ ವಿರುದ್ಧ ಪ್ರಕರಣ ದಾಖಲಿಸಲಾಗುವುದೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ತಾರೇಹಳ್ಳಿ ಹನುಮಂತಪ್ಪನವರು ತಿಳಿಸಿದ್ದಾರೆ. ಕಳೆದ ವಾರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊಂಡನಾಯಕನಹಳ್ಳಿ, ಸಂಕ್ಲಾಪುರ ಮತ್ತು ಸ್ಥಳೀಯ ಶಿವಜ್ಯೋತಿ ಎಸ್ಟೇಟ್ ಅಂತ ಹೇಳಿ ಒಂದು ಸ್ಕೀಮ್ ಮಾಡಿರ್ತಾರೆ. ಅದ್ರ ಬಗ್ಗೆ ಮಾನ್ಯ ಶಾಸಕರಾದ ಗವ್ಯಪ್ಪ ಅವರಿಗೆ ಒಂದು ಮನವಿ ಸಹ ಕೊಟ್ಟಿರ್ತೀವಿ. ಅಲ್ಲಿವರೆಗೂ ನಮಗೇನೋ ಬರೀ ಸ್ಕೀಮ್ನ ಸದಸ್ಯರಿಂದ ನೊಂದರೋರಿಂದ ಸುಮಾರು 100ಕ್ಕೂ ಹೆಚ್ಚು ಸದಸ್ಯರು ಆ ಸ್ಕೀಮ್ನಲ್ಲಿ ನೊಂದವರು ದೂರವಾಣಿ ಕರೆ ಮುಖಾಂತರ ಮೌಖಿಕವಾಗಿ ನಮ್ಮ ಹತ್ರ ಬಂದು ಕರ್ನಾಟಕ ರಕ್ಷಣಾ ವೇದಿಕೆಗೆ ಭೇಟಿಯಾಗಿದ್ದಾರೆ. ಇದರಲ್ಲಿದ್ದಾರೆ ಸುಮಾರು 50 ಎಕರೆ ಜಾಗದು. ಆ 50 ಎಕರೆ ಜಾಗದಲ್ಲಿ ನಿಜವಾದ ಓನರ್
ಪ್ರಸಾದ್ ರೆಡ್ಡಿ ಅವ್ರ ವಂಶಸ್ಥರು ಏನಿದಾರಲ್ಲ ಅವ್ರು ಯಾರೂ ಇಲ್ಲಿಯವರೆಗೂ ಕಾಣ್ತಾ ಇಲ್ಲ. ಪ್ರಸಾದ್ ರೆಡ್ಡಿ ತಂದೆ ಶಿವರೆಡ್ಡಿ ಅಂತೇಳಿ, ಮಲ್ಲೇಶ್ ರೆಡ್ಡಿ ಅಂತ ಅವ್ರ ತಮ್ಮ ಇದ್ದಾರೆ, ಭಾಸ್ಕರ್ ರೆಡ್ಡಿ ಅಂತ ಅವ್ರ ತಮ್ಮ ಇದ್ದಾರೆ, ಮಂಗಾರೆಡ್ಡಿ ಅಂತ ಇದ್ದಾರೆ, ಸವಿತಾ ರೆಡ್ಡಿ ಅಂತ ಇದ್ದಾರೆ. ಅವ್ರು ಯಾರೂ ಕಾಣ್ತಾ ಇಲ್ಲ. 2009 ಮೇಲಿಂದ ಇಲ್ಲಿವರೆಗೂ ಯಾರೂ ಕಾಣ್ತಾ ಇಲ್ಲ. ಈಗೊಂದು ವೀರೇಶ್ ತಂದೆ ಕರಿಬಸಪ್ಪ ಅಂತೇಳಿ ಅವರಲ್ಲಿ ಕೆಲಸ ಮಾಡೋಂಥ ಒಬ್ಬ ಏಜೆಂಟ್, ಅವರೇ ಕೆಲವೊಂದು ರಿಸಿಪ್ಟ್ಗಳಲ್ಲೆಲ್ಲ ಅವರೇ ರಿಸೀವ್ ಮಾಡ್ಕೊಂಡು ಅಮೌಂಟು ಮನೆಗೆ ಹೋಗಿ ಕಲೆಕ್ಷನ್ ಮಾಡಿರೋಂಥ ದುಡ್ಡಿದ್ದು ಸುಮಾರು ಒಂದು 1500 ಸೈಟ್ಗೆ ಅವರು ಮೆಂಬರ್ಶಿಪ್ ಮಾಡ್ಕೊಂಡು ಎಲ್ಲ ದುಡ್ಡು ಕೋಟ್ಯಾನುಗಟ್ಟಲೆ, ಆಗಿನ ಕಾಲದಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡನ್ನು ಯಾರು ಪ್ರಸಾದ್ ರೆಡ್ಡಿ ಮತ್ತು ಗ್ಯಾಂಗ್ ತಗೊಂಡು ಪರಾರಿಯಾಗ್ಯಾರ. ಅದನ್ನು ಸಂಬಂಧಪಟ್ಟ ಇಲಾಖೆಗಳಾದಂಥ ಉಡಾ ಆಫೀಸ್ನಲ್ಲೂ ಒಂದು ನೋಂದಣಿ ಆಗಿಲ್ಲ, ಅಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ, ಮುನ್ಸಿಪಾಲ್ಟಿಯಲ್ಲೂ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಉದ್ದೇಶಪೂರ್ವಕ ಮೋಸ ಮಾಡೋ ಉದ್ದೇಶದಿಂದಲೇ ಪ್ರಸಾದ್ ರೆಡ್ಡಿ ಈ ರೀತಿ ಮಾಡಿರ್ತಾನೆ. ಹಾಗಾಗಿ ಪ್ರಸಾದ್ ರೆಡ್ಡಿ ಎಲ್ಲಿದ್ದಾನೆ, ಎಲ್ಲಿ ಬೇಕು ಅವನ ಬಗ್ಗೆ ಅಂತ ಮಾಹಿತಿ ಬೇಕಂದ್ರೆ ಈಗ ನಾವು ವೀರೇಶ್ ತಂದೆ ಕರಿಬಸಪ್ಪ ಅಂತೇಳಿ ಯಾವುದೇ ಒಂದು ಪೌರಪಾಡ ನೀವು ಹುಟ್ಟೈತೆ ಅಂದ್ರೆ ಅದಕ್ಕೆ ಕಾರಣವೇ ವೀರೇಶ್. ಆಮೇಲೆ ಗೊತ್ತಾಯಿತು ವೀರೇಶ್ ತನಗೆ ಬೇಕಾದ್ರನ್ನೆಲ್ಲ ಕರ್ಕೊಂಡೋಗಿ ಒಬ್ಬರನ್ನ ಪೌರಪಟನೆ ಓರ್ಡ್ರ್ ಮಾಡ್ತಾನೆ. ಅದೇ ಪೌರಪಟನೆ ಓರ್ಡ್ರಲ್ಲಿದ್ದ ತನಗೆ ಬೇಕಾದಂಥ ಗಡಿ ಮಾಲೀಕರು ಕೆಲವೊಬ್ಬ ಉದ್ಯಮಿಗಳಿಗೆ ರಿಜಿಸ್ಟ್ರೇಷನ್ ಮಾಡ್ತಾನೆ. ಅದು ಮತ್ತು ಸೈಟ್ ಲೆಕ್ಕಲ್ಲ, ಎಕರೆ ಲೆಕ್ಕಕ್ಕೆಲ್ಲ ಮಾಡಿಕೊಟ್ಟಿದ್ದಾನೆ. ಹಂಗಾಗಿ ಎಲ್ಲದರಿಂದ ಸೂತ್ರಧಾರ ಯಾರಾದರೂ ಇದ್ದರೆ ಅದು ವೀರೇಶ್ ಅಂತಲೇ ಕಂಡು ಬಂತು. ಇನ್ನೊಬ್ಬರು ದಾಸ್ ಅಂತ ಹೇಳಿದ್ರು, ದಾಸ್ ಇಲ್ಲಿವರೆಗೆ ಸಿಕ್ಕಿಲ್ಲ. ಹಾಗಾಗಿ ವೀರೇಶ್ ಮೇಲೆ ಇವತ್ತು ಸ್ಟೇಷನ್ಗೆ ಬಂದು ದೂರು ಕೊಡೋಕೆ ಬಂದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ಕಬ್ಬು ಬೆಳೆಯಲಾಗುತ್ತಿದೆ. ಆದರೆ ಚಿತ್ತವಾಡಿಗೆಯಲ್ಲಿನ ಐಎಸ್ಆರ್ ಕಾರ್ಖಾನೆ ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಿರುವುದರಿಂದ ಕಬ್ಬು ಬೆಳೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ಪರಿಸರ ಮಾಲಿನ್ಯ ನಿಯಮಗಳನ್ನ ಪಾಲಿಸದ ಹಾಗೂ ವಿವಿಧ ಕಾರಣಗಳಿಂದ ಐಎಸ್ಆರ್ ಕಾರ್ಖಾನೆ ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಿದೆ. ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು, ಬಾಳೆ ಹಾಗೂ ಭತ್ತವನ್ನ ಬೆಳೆಯಲಾಗುತ್ತದೆ. ಅದರಲ್ಲಿ ಯಥೇಚ್ಛವಾಗಿ ಕಬ್ಬು ಬೆಳೆಯಲಾಗುತ್ತದೆ. ಆದರೆ ಇಲ್ಲಿನ ಐಎಸ್ಆರ್ ಕಾರ್ಖಾನೆ ಮುಚ್ಚಿರುವುದರಿಂದ ಕಬ್ಬು ಬೆಳೆಗಾರರು ಬೇರೆ ಕಾರ್ಖಾನೆಗೆ ಸಾಗಿಸುತ್ತಿರುವುದರಿಂದ ಕಡಿಮೆ ಆದಾಯ ದೊರೆಯುತ್ತಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕಾದ ಅವಶ್ಯವಿದೆ. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣಾ ಪ್ರಚಾರಕ್ಕೆಂದು ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಲಾಗುವುದೆಂದು ಭರವಸೆ ನೀಡಿದ್ದರು. ಅವರು ಕೊಟ್ಟ ಮಾತಿಗೆ ತಪ್ಪಿದ್ದಾರೆ. ಇತ್ತ ಸ್ಥಳೀಯ ಶಾಸಕ ಎಚ್ಆರ್ ಗವಿಯಪ್ಪನವರು ಕೂಡ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವಲ್ಲಿ ನಿರುತ್ಸಾಹ ತೋರಿಸುತ್ತಿರುವುದರಿಂದ ಕಬ್ಬು ಬೆಳೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆಂದು ಕರ್ನಾಟಕ ಪ್ರಾಂತ ರೈತ ಸಂಘವು ತಿಳಿಸಿದೆ. ಸರ್, ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಸರಿಸುಮಾರು ಒಂದು 5 ಲಕ್ಷ ಟನ್ ಬೆಳೀತಕ್ಕಂಥ ಒಂದು ಪ್ರದೇಶ ಇದೆ. ಇಂಥ ಒಂದು ಪ್ರದೇಶಕ್ಕೆ ಐಎಸ್ಆರ್ ಕಾರ್ಖಾನೆ ಇವತ್ತು ಇಲ್ಲದೆ ಇರತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ರೈತರ ಒಂದು ದೌರ್ಭಾಗ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ವಿ. ಯಾಕಂತಂದ್ರೆ ಇವತ್ತು ಸರಿಸುಮಾರು ರೈತರು ಇವತ್ತು ಕಬ್ಬನೇ ಇವತ್ತು ಒಂದು ಆಧಾರ ಒಂದು ಬೆಳೆಯನ್ನಾಗಿ ಇಟ್ಕೊಂಡಿದ್ರು. ಹೊಸಪೇಟೆ ಮತ್ತು ಸುತ್ತಮುತ್ತಲಿನ ಎಲ್ಲ ರೈತರು ಇವತ್ತು ಐಎಸ್ಆರ್ ಫ್ಯಾಕ್ಟ್ರಿ ಬಂದಾದ್ಮೇಲೆ ಇವತ್ತು ರೈತರು ಇವತ್ತು ಬೇರೆ ಬೇರೆ ಬೆಳೆಗಳಿಗೆ ಇವತ್ತು ಬೆಳಿಲಿಕ್ಕೆ ಹೋಗ್ತಾ ಇದ್ರೆ ಅದು ಯಾವ್ದು ಕೂಡ ಕೈಗೆ ಗೆಟಕ್ತಾ ಇಲ್ಲ. ಅಂದ್ರೆ ಇವತ್ತು ಯಾವುದೇ ಬೆಳೆ ರೋಗಗಳು ಜಾಸ್ತಿ ಆಗ್ತಾ ಇದಾವೆ ಬೆಳೆಗಳಿಗೆ. ಸೊ ಹಾಗಾಗಿ ಇವತ್ತು ಏನಾದ್ರೂ ಕಬ್ಬು ಏನಾದ್ರೂ ಒಂದು ವರ್ಷದ ಬೆಳೆ ಆಗಿರೋದ್ರಿಂದ ರೈತರಿಗೆ ಒಂದಿಷ್ಟು ಅನುಕೂಲ ಇತ್ತು. ಮತ್ತೆ ಫ್ಯಾಕ್ಟ್ರಿಗಳು ಇಲ್ಲಿ ಹತ್ತಿರ ಇರೋದ್ರಿಂದ ಲಕ್ಷಾಂತರ ಜನ ಮತ್ತೆ ರೈತರಿಗೆ ಮತ್ತೆ ಬಹಳಷ್ಟು ಒಂದಿಷ್ಟು ಅನುಕೂಲ ಇತ್ತು. ಇಂಥ ಒಂದು ಫ್ಯಾಕ್ಟ್ರಿಯನ್ನು ಮುಚ್ಚಿರ್ತಕ್ಕಂಥದ್ದು ಬಹಳ ಒಂದು ನಾಚಿಕೆಗೇಡಿನ ಸಂಗತಿ. ಈಗಿರುವಂತ ಸರ್ಕಾರ ಮೊನ್ನೆ ನಡೆದಂತ ಅಂದ್ರೆ ಸರ್ಕಾರದಕ್ಕಿಂತ ಮುಂಚೆ ಪ್ರಚಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಐಎಸ್ಆರ್ ಕಾರ್ಖಾನೆ ಹಾಕ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಅದು ಯಾಕೆ ಇವತ್ತಿನವರೆಗೂ ಕೂಡ ಅವ್ರದ್ದು ಈಡೇರ್ತಿಲ್ಲ ಬೇಡಿಕೆ ಅಂತಕ್ಕಂಥದ್ದನ್ನ ಇಲ್ಲಿರುವಂತ ಶಾಸಕರ ಬಹಳ ಮುಖ್ಯವಾಗಿ ಒಂದು ನಿರುತ್ಸಾಹನ ತೋರಿಸಿದ್ರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೀನಿ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಒಂದ್ ರೀತಿ ಆದರೂ ಅಥವಾ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರಿರುವಂತ ಸಚಿವ ಸಂಪುಟದಲ್ಲಿ ಒಂದೊಂದು ರೀತಿಯಾದಂತ ತಿಳುವಳಿಕೆ ಇರ್ತಕ್ಕಂಥ ಶಾಸಕರಿದೆ ಅಂತಕ್ಕಂಥದ್ದಲ್ಲಿ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ಅವರ ಒಂದು ಕೋಆರ್ಡಿನೇಷನ್ ಇಲ್ಲದೆ ಇರೋದ್ರಿಂದ ಯಾವುದೇ ಒಂದು ರಾಜ್ಯದ ರೈತರ ಅಭಿವೃದ್ಧಿಗೆ ಮತ್ತು ಅಲ್ಲಿರುವಂಥ ಕೃಷಿ ಕೂಲಿಕಾರರ ಅಭಿವೃದ್ಧಿಗೆ ಯಾವುದೇ ಒಂದು ತೆರನಾದಂಥ ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಇವರು ಮುಂದಾಗ್ತಾ ಇಲ್ಲ. ಹಾಗಾಗಿ ಇರುವಂಥ MLA ಅವರಿಗೆ ನಾವು ಹಲವಾರು ಬಾರಿ ಮನವಿ ಪತ್ರ ಕೊಟ್ಟಿದ್ವಿ. ಐಎಸ್ಆರ್ ಕಾರ್ಖಾನೆ ಮುಚ್ಚೋಗಿದೆ, ನೀವು ಹಾಕ್ರಿ ಅಂತಂದೇಳಿ ಅವ್ರು ಹೇಳ್ತಾರೆ. ಹಿಂದಿರ್ತಕ್ಕಂಥ ಸರ್ಕಾರ ಈಗಾಗಲೇ ಸಚಿವ ಸಂಪುಟ ತೀರ್ಮಾನ ಆಗಿ ಜಮನಾಥನಹಳ್ಳಿ
ಒಂದು ಸಂಕಲಾಪುರ ಏರಿಯಾದಲ್ಲಿ ತೀರ್ಮಾನ ಆಗಿದೆ ಆ ಪ್ಲೇಸಲ್ಲಿ ಅಂತಂದೇಳಿ ಸಿದ್ದೇಶ್ವರ ಹಂಪಿ ಸುಗರ್ಸ್ಗೆ ಕೊಟ್ಟಿದ್ರು. ಆ ಫ್ಯಾಕ್ಟ್ರಿ ಸೂಕ್ತವಾದ ಪ್ರದೇಶ ಅಲ್ಲ, ಆ ಪ್ರದೇಶದಲ್ಲಿ ಬದಲಾವಣೆ ಮಾಡಿ ಅಂತಂದು ಹೇಳಿದ್ರೆ ಕಾಳ್ಗಟ್ಟೆ ಮಗನೇ ತೋರಿಸಿದ್ರು. ಅಲ್ಲಿ ನಮ್ಮ ರೈತ ಸಂಘಟನೆಲ್ಲ ಕರ್ಕೊಂಡು ಹೋದ್ರು, ತೋರಿಸಿ ಬಂದು ಈಗಾಗಲೇ 1.5 ವರ್ಷ ಆಯ್ತು. ಯಾವುದೇ ತೆರನಾದಂಥ ಮಾತಾಡಲಿಕ್ಕೆ ಗವಿಯಪ್ಪ ಅವ್ರು ತಯಾರಿಲ್ಲ. ಇವರು ಅರ್ಥ ಏನಮ್ಮದು ಗೊತ್ತಾಗ್ತಿಲ್ಲ. ಒಂದ್ಸತಿ ಕಾಸನ್ ಕಂಡಿಯಲ್ಲಿ ಆಗ್ತಂತಾರೆ, ಒಂದ್ಸತಿ ನಾವು ಸ್ವತಃ ಆಗ್ತೀವಿ ಅಂತ ಹೇಳ್ತಾರೆ, ಒಂದ್ಸತಿ ಬೇರೆ ಬೇರೆ ಉದ್ಯಮಿಗಳು ಕರೆಸಿ ನಾನು ಅವ್ರಿಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರಾಗಿ ರೈತರನ್ನ ಗೊಂದಲ ಇಡ್ತಕ್ಕಂಥ ಶಾಸಕರು ಕೂಡ ಗವಿಯಪ್ಪರ್ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೀವಿ ಸರ್. ಸೊ ಹಾಗಾಗಿ ರೈತರಿಗೆ ತುಂಬ ಅನುಕೂಲ ಆಗಂತ ರೀತಿಯಲ್ಲಿ ಈ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರೆ ರೈತರ ಬದುಕಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಪ್ರಾಂತ ರೈತ ಸಂಘದಿಂದ ಹೇಳಲಿಕ್ಕೆ ಬಯಸ್ತಾ ಇದೀವಿ. ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆ ಮೇನ್ ಸಮಸ್ಯೆ ಏನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿ. ಆ ಶುಗರ್ ಫ್ಯಾಕ್ಟ್ರಿನ ಇವತ್ತು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥವ್ರು ಗವಿಯಪ್ಪ ಸರ್ ನಾಳೆ ಬಡ್ಜೆಟ್ ಮಂಡನೆಯಲ್ಲಿ ಇದನ್ನು ಧ್ವನಿ ಎತ್ತಿ ನಮ್ಮ ಶುಗರ್ ಫ್ಯಾಕ್ಟ್ರಿನ ಆರಂಭ ಮಾಡಿ ಗುದ್ಲಿ ಪೂಜೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ರೈತ ಸಂಘಟನೆಗಳು ಕೂಡ ಈ ಮೂಲಕ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಬರೀ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಬಂದು ಈ ಶುಗರ್ ಫ್ಯಾಕ್ಟ್ರಿನ ಹಾಕುವಂತಂದೇಳಿ ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಆದರೂ ಕೂಡ ಈ ಸರಿ ಶುಗರ್ ಫ್ಯಾಕ್ಟ್ರಿನ ಮಾಡಿಕೊಡ್ಬೇಕಂತೇಳಿ ಎಲ್ಲ ರೈತ ಸಂಘದ ಮೂಲಕ ನಾವು ಕರ್ನಾಟಕ ರೈತ ಸಂಘದ ಮೂಲಕ ಕೂಡ ಇವತ್ತು ಮಾಡ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸಮಸ್ಯೆ ಆಗ್ತಾ ಇದೆ ಈಗ ಸರ್, ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದರೆ ಸ್ಥಳೀಯವಾಗಿ ಫ್ಯಾಕ್ಟ್ರಿ ಇಲ್ಲದಕ್ಕಾಗಿ 1 ಟನ್ನಿಗೆ 1000ಲಿದ್ದ 1200ವರೆಗೆ ನಷ್ಟ ಆಗ್ತಿದೆ ಸರ್. ಹಂಗಾಗಿನೇ ಇವತ್ತು ಈ 1200 ನಾವು ಎಕರೆಗೆ 35ರಿಂದ 40 ಟನ್ ಬೆಳಿತಿದ್ದೀವಿ ಸರ್. ಈಗ ಎಕರೆಗೆ 40-50 ಸಾವಿರ ರೂಪಾಯಿಯನ್ನು ಇವತ್ತು ನಮ್ಮ ರೈತರಿಗೆ ನಷ್ಟ ಆಗ್ತಿದೆ ಸರ್. ಆ ನಷ್ಟವನ್ನು ಇಲ್ಲಿರ್ತಕ್ಕಂಥ ಶಾಸಕರು ಕೊಡಲ್ಲ ಸರ್, ಇಲ್ಲಿ ಇರ್ತಕ್ಕಂಥ ಆಳ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಕೂಡ ಕೊಡಲ್ಲ ಸರ್. ಹಂಗಾಗಿ ನಮ್ಮ ರೈತರ ಸಮಸ್ಯೆ ಮೇನ್ ಸಮಸ್ಯೆಯನ್ನು ಶುಗರ್ ಫ್ಯಾಕ್ಟ್ರಿ ಸರ್. ಇದು ಈ ಕಳಗಟ್ಟ ಮಗನೇ, ಕಾಸಿನಕಂಡಿ, ಇಲ್ಲಿ ಜಮನಾಥನಹಳ್ಳಿಯಲ್ಲಿ ಅಂತ ಅಂದೇಳಿ ಇವತ್ತು ಇದೇ ರೀತಿಯನ್ನು ರೈತರಿಗೆ ದಾರಿ ತಪ್ಪಿಸುವಂಥ ಕೆಲಸ ಹೇಳ್ತಾ ಇದ್ದಾರೆ. ಇನ್ನು ಒಂದು ತಿಂಗಳವರೆಯಲ್ಲಿ ಸಿಹಿ ಸುದ್ದಿಯನ್ನು ನಾವು ಮುಡಿಸುವಂತೇಳಿ ಈಗ ಒಂದು 4-5 ದಿವಸದಿಂದ ಹಿಂದೆ ಗವಿಯಪ್ಪ ಸರ್ ಹೇಳಿದ್ರು. ಅದೇ ರೀತಿ ಬರೀ ಹೇಳಿಕೆನೇ ಇವತ್ತು 2 ವರ್ಷ ಆಯ್ತು ಸರ್ ಹೇಳೋಕ್ಕಾಗಿ. ಹಂಗಾಗಿ ಇದು ಮುಂದೆ ಇದು ಆಗಬಾರ್ದು, ಕೆಲಸ ಆಗ್ಬೇಕಂತೇಳಿ ಈ ಮೂಲಕ ನಾವು ರೈತ ಸಂಘಟನೆಯಿಂದ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಮೂಲಕ ಇವತ್ತು ಹೇಳಕ್ಕೆ ಇಷ್ಟಪಡ್ತಿದ್ದೆ. ವಿಜಯನಗರ ಜಿಲ್ಲೆಯಲ್ಲಿ ಬೆಳೆದಂಥ ಕಬ್ಬು ಎಲ್ಲೆಲ್ಲಿಗೆ ಹೋಗ್ತಾ ಇದೆ? ವಿಜಯನಗರದಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬು ಇವತ್ತು ನಿರಾಣಿಗೆ ಹೋಗ್ತಿದೆ ಸರ್, ಮುಂಡ್ರಿಗಿ ಫ್ಯಾಕ್ಟ್ರಿ ಹೋಗ್ತಿದೆ, ಸಿರುಗುಪ್ಪ ಹೋಗ್ತಿದೆ, ಮತ್ತು ದುಗ್ಗತ್ತಿಗೆ ಹೋಗ್ತಾ ಇದೆ ಸರ್. ಯಾವ್ಯಾವ ಗಾಡಿ ಬರ್ತಾವೋ ಯಾವ್ಯಾವ ಗಾಡಿ ಇಲ್ಲ ಅಂತೇಳಿ ಇವತ್ತು ನಮ್ಮ ರೈತರು ಕಬ್ಬು ಕಟಾವು ಮಾಡೋ ಟೈಮ್ನಲ್ಲಿ ಆ ಹಗಲಿ ರಾತ್ರಿ ನಿದ್ದೆಯನ್ನು ಬಿಟ್ಟು ಇವತ್ತು ಲಾರಿಗಳನ್ನು ಕಾಯಂಥ ಪರಿಸ್ಥಿತಿ ಇವತ್ತು ವಿಜಯನಗರ ಕ್ಷೇತ್ರದಲ್ಲಿ ಆಗಿದೆ ಸರ್. ಹಂಗಾಗಿ ಇದನ್ನು ಸಂಪೂರ್ಣವಾಗಿ ಇವತ್ತು ನಮ್ಮ ರೈತರು ನಿಶ್ಚಿಂತೆಯಿಂದ ಇರಬೇಕಂದ್ರೆ ಇವತ್ತು ಸ್ಥಳೀಯವಾಗಿ ಇವಾಗ ನಮಗೆ ಒಂದು ಶುಗರ್ ಫ್ಯಾಕ್ಟ್ರಿ ಆಗಲೇಬೇಕಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದಿಂದ ಕಳೆದ 7 ವರ್ಷಗಳಿಂದ ವಿಶ್ವಧರ್ಮ ಪ್ರವಚನ ಸೇರಿದಂತೆ ಸರ್ವಧರ್ಮ ರಥೋತ್ಸವವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 1ರಿಂದ 8ನೇ ವರ್ಷದ ವಿಶ್ವಧರ್ಮ ಪ್ರವಚನವನ್ನ ಪ್ರಾರಂಭಿಸಲಾಗಿದೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಕೊಟ್ಟೂರು ಸ್ವಾಮಿ ಮಠದಲ್ಲಿ ದಿನಾಂಕ 1ರಿಂದ 10ರವರೆಗೆ ಪ್ರತಿದಿನ ಸಾಯಂಕಾಲ 7ರಿಂದ 8:30ರವರೆಗೆ ವಿಶ್ವಧರ್ಮ ಪ್ರವಚನವನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಚಿಕ್ಕ ಅಸಂಖ್ಯೆಯ ಅನುಭಾವಿಗಳಾದ ವೀರಬಸವ ದೇವರುಗಳಿಂದ ನಿತ್ಯವೂ ವಿಶ್ವಧರ್ಮ ಪ್ರವಚನ ನಡೆಸಿಕೊಡಲಾಗುತ್ತಿದೆ. ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ, ಶರಣರ ಮಹಿಮೆಯ ಪಾಡಿ. ಭಕ್ತಿ ಭಂಡಾರಿ ಬಸವಣ್ಣನಿಂದ ಕನ್ನಡ ಪುಣ್ಯದ ನಾಡು, ಕನ್ನಡ ಪುಣ್ಯದ ನಾಡು. ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ, ವೈರಾಗ್ಯ ನಿಧಿಯಕ್ಕ ಅಲ್ಲಮ ಪ್ರಭುದೇವ. ಮೇರಂತ ಕನ್ನಡ ನಾಡು, ಮೇರಂತ ಕನ್ನಡ ನಾಡು, ಮೇರಂತ ಕನ್ನಡ ನಾಡು. ಜಯ ಕಲ್ಯಾಣಕ್ಕೆ, ಜಯ ಕಲ್ಯಾಣಕ್ಕೆ, ಜಯ ಕಲ್ಯಾಣಕ್ಕೆ
गया है। मडिवाळ माचय्य शिवभक्त हरणय्य शरणारु मेलदिह नाडु शरणारु मेलदिह नाडु दोहार कक्कಯ್ಯ मादार चन्नಯ್ಯ दोहार कक्कಯ್ಯ मादार चन्नಯ್ಯ दोहार कक्कಯ್ಯ मादार चन्नಯ್ಯ दोहार कक्कಯ್ಯ मादार चन्नಯ್ಯ ಉದಯದ ಕನ್ನಡ ನಾಡು ಉದಯದ ಕನ್ನಡ ನಾಡು ಉದಯದ ಕನ್ನಡ ನಾಡು ಜಯ ಕಲ್ಯಾಣಕ ಜಯ ಕಲ್ಯಾಣಕ ಜಯ ಕಲ್ಯಾಣಕ ಜಯ ಹೇ ಹರಳಯ್ಯ ಮದುವಯ್ಯ ಉಭಯಾರು ಕೂಡಿ ಜಾತಿಗೆ ಸವಾಲು ಹೂಡಿ ಜಾತಿಗೆ ಸವಾಲು ಹೂಡಿ ನೀತಿ ಸಿಲಕರು ಒಟ್ಟಾಗಿ ಕೂಡಿ ನೀತಿ ಸಿಲಕರು ಒಟ್ಟಾಗಿ ಕೂಡಿ ನೀತಿ ಸಿಲಕರು ಒಟ್ಟಾಗಿ ಕೂಡಿ ನೀತಿ ಸಿಲಕರು ಒಟ್ಟಾಗಿ ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ ಜಯ ಕಲ್ಯಾಣಕ ಜಯ ಕಲ್ಯಾಣಕ ಜಯ ಹೇ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಮಾನವ ಹುಟ್ಟಿದ ತಕ್ಷಣ ಹುಟ್ಟಿದ್ದು ಧರ್ಮ. ಮಾನವನಿಂದ ಇದನ್ನು ಭೇದ ಮಾಡಕ್ಕಾಗೋದಿಲ್ಲ. ಮಾನವನಿಂದ ಭೇದ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಎಂತ ನಾಸ್ತಿಕ ಅದಾನ ಆಸ್ತಿಕ ಅದಾನ ಅಂದ್ರೆ ಆಸ್ತಿಕ ಇದ್ದ ಧರ್ಮದಿಂದ ನಡೀತಾನ, ನಾಸ್ತಿಕ ಅದಾನ ಅಂದ್ರೂ ಕೂಡ ಆತ ನೀತಿಯಿಂದನೇ ಇರಬೇಕು. ಹಿಂಸೆ ಮಾಡಿದ್ರೆ ನೋವು ಆಗ್ತದ, ತಂದೆ ತಾಯಿ ಅಂದ್ರೆ ನಗ್ ಜೀವ ಪಡ್ತಾನ, ಎಟ್ಟಿದ್ರು ಅಷ್ಟ. ಹಂಗ ಮನುಷ್ಯನಾದಂಥವನು ಧರ್ಮದಿಂದ ನಡಿಲೇಬೇಕು, ದುಡಿದು ತಿನ್ನಬೇಕು. ನಾಸ್ತಿಕ ಆದವನು ದುಡಿದು ತಿನ್ನಬೇಕು, ಆಸ್ತಿಕ ಆದವನು ದುಡಿದು ತಿನ್ನಬೇಕು, ನಾಸ್ತಿಕ ಆದವನು ಅಳಬೇಕು, ಆಸ್ತಿಕ ಆದವನು ಅಳಬೇಕು. ಎಲ್ಲ ಇದು. ಹಂಗಾಗಿ ಧರ್ಮ ಬಿಟ್ಟು ಮನುಷ್ಯ ಇಲ್ಲ, ಮನುಷ್ಯ ಬಿಟ್ಟು ಧರ್ಮವಿಲ್ಲ. ಮತ್ತು ಧರ್ಮ ಏನ್ ಮಾಡ್ತದ? ಸಮಾಜದ ಜನರ ನಡತೆಯನ್ನ ನಿಯಂತ್ರಿಸುವ ಸಲುವಾಗಿ ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಮತ್ತು ಅನೇಕ ವಿಚಾರ ಸಾಂಸ್ಕೃತಿಗಳಾಗಿ ಸಂರಕ್ಷಿಸುವಂತಹ ಕೆಲಸವನ್ನ ಧರ್ಮ ಮಾಡ್ತದ. ಅದಕ್ಕೆ ಧರ್ಮ ಬಿಟ್ಟು ಸಮಾಜವಿಲ್ಲ, ಸಮಾಜ ಬಿಟ್ಟು ಧರ್ಮವಿಲ್ಲ, ಧರ್ಮ ಬಿಟ್ಟು ಮನುಷ್ಯ ಇಲ್ಲ, ಮನುಷ್ಯ ಬಿಟ್ಟು ಧರ್ಮ ಇಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕು. ನೋಡ್ರಿ, ಧರ್ಮಗಳು ಬಹಳ ಅದಾವ ಇಲ್ಲಿ. ಬೌದ್ಧ, ಕ್ರೈಸ್ತ, ಜೈನ, ಹಿಂಗ 108 ಸಿಖ್, ಹಿಂಗ 108 ಧರ್ಮಗಳದಾವ. ಆ ಧರ್ಮಗಳು ಹೆಂಗಪ್ಪ ಅಂತಂದ್ರೆ ಕೃಷ್ಣಾ ನದಿ, ಮಲಪ್ರಭಾ ನದಿ, ಗಂಗಾ ನದಿ, ತುಂಗಾ ನದಿ, ಮುಂದೆ ಸರಸ್ವತಿ ನದಿ, ಬಹಳ ನದಿಗಳದಾವ. ಎಲ್ಲಾ ನದಿಗಳು ಕುಡ್ಕೊಂಡು ಎಲ್ಲಿ ಹೋಗ್ತಾವ್ರಿ? ಎಲ್ಲಿ ಹೋಗ್ತಾವು? ಎಲ್ಲಾ ಕುಡ್ಕೊಂಡು ಎಲ್ಲಿ ಹೋಗೋದು? ಸಮುದ್ರಕ್ಕೆ ಹೋಗೋದು. ಆದ್ರೆ ಹುಟ್ಟಿದ್ದು ಒಂದು ಕಡೆ, ಮಲಪ್ರಭಾ ಹುಟ್ಟಿದ ಬೇರೆ ಕಡೆ, ತುಂಗಭದ್ರಾ ಹುಟ್ಟಿದ ಬೇರೆ ಕಡೆ, ಕೃಷ್ಣ ಹುಟ್ಟಿದ ಬೇರೆ ಕಡೆ, ಗಂಗೆ ಹುಟ್ಟಿದ ಬೇರೆ ಕಡೆ, ಸರಸ್ವತಿ ಹುಟ್ಟಿದ ಬೇರೆ. ಆದ್ರೆ ಎಲ್ಲೆಲ್ಲೋ ಹುಟ್ಟಿರುವಂತಹ ನದಿಗಳು ಯಾವ್ಯಾವೋ ಮಾರ್ಗದೊಳಗೆ ಹೋಗಿ ಮುಂದೆ ಕೂಡುವಂಥದ್ದು ಸಮುದ್ರವನ್ನ. ಹಂಗ ಧರ್ಮಗಳು ಹುಟ್ಟಿದ್ದು ಬೇರೆ ಕಡೆ ಇರ್ಬೋದು, ಒಂದೊಂದು ಧರ್ಮಗಳು ಹುಟ್ಟಿದ್ದು ಬೇರೆ ಕಡೆ ಇರ್ಬೋದು. ಕ್ರೈಸ್ತ ಹುಟ್ಟಿದ್ದು ಬೇರೆ ಕಡೆ, ಇಸ್ಲಾಂ ಹುಟ್ಟಿದ್ದು ಬೇರೆ ಕಡೆ, ಜೈನ ಹುಟ್ಟಿದ್ದು ಬೇರೆ ಕಡೆ, ಬೌದ್ಧ ಹುಟ್ಟಿದ್ದು ಬೇರೆ ಕಡೆ, ಸಿಖ್ ಧರ್ಮಗಳು ಹುಟ್ಟಿದ್ದು ಬೇರೆ ಕಡೆ. ಆದ್ರ ಹೆಂಗ ತನ್ನ ಮಾರ್ಗಗಳು ಕುಡ್ಕೊಂಡು ಕೊನೆಗೆ ಎಲ್ಲಿ ಸೇರ್ತಾವಂದ್ರ ನದಿಗಳೆಲ್ಲವೂ ಕೂಡಿ ಸಮುದ್ರಕ್ಕೆ ಸೇರುವಂತೆ ಧರ್ಮದ ದಾರಿಗಳೆಲ್ಲವೂ ಕೂಡಿ ಮೋಕ್ಷಕ್ಕೆ ಸೇರ್ತಾವ, ಮೋಕ್ಷವನ್ನ ಕೊಡ್ತಾವ. ಅದಕ್ಕೆ ಎಲ್ಲ ಧರ್ಮಗಳು ಒಂದೇ. ಅದಕ್ಕೆ ವಿಶ್ವಧರ್ಮ ಅಂತ ಕರೀತಾರ, ವಿಶ್ವಧರ್ಮ ಅಂತ ಕರೀತಾರ. ಇನ್ನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಜನಿಸಿದ ಮೇಲೆ ಏನಾದ್ರೂ ಸಾಧನೆ ಮಾಡಬೇಕು, ಆಗ ಮಾತ್ರ ಮಾನವನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವೆಂದು ಶ್ರೀಧರ ಗಡ್ಡೆ ಕೊಟ್ಟೂರು ಸ್ವಾಮಿ ಶಾಖಾಮಠದ ಮರಿಕೊಟ್ಟೂರು ದೇಶಿಕರು ಈ ವೇಳೆ ಆಶೀರ್ವಚನ ನುಡಿಗಳಲ್ಲಿ ತಿಳಿಸಿದರು. ಮಾನವ ಜೀವನ ಒಂದಿಷ್ಟು ಭೂಮಿಯ ಮೇಲೆ ಬಂದಿದೆ ಅಂತಂದ್ರೆ ಒಂದಿಷ್ಟು ಏನಾದರೂ ಸಾಧನೆಯನ್ನು ಮಾಡಬೇಕು. ಸಾಧನೆ ಮಾಡಿದಾಗ ಮಾತ್ರ ಇದಕ್ಕೆ ಬೆಲೆ ಬರುತ್ತೆ. ಒಂದು ಸತ್ಯ ನೆನಪಿಟ್ಕೊಳ್ರಿ ನೀವು, ನಾವು ಜೀವನದಲ್ಲಿ ಏನಾದರೂ ಆದರೆ ಮಾತ್ರ ನಮಗೆ ಬೆಲೆ ಇರುತ್ತೆ. ನೀವು ಜೀವನದಲ್ಲಿ ಏನಾದರೂ ಆದರೆ ಮಾತ್ರ ನಿಮ್ಮೆಲ್ಲರೂ ಹೇಳ್ತಿರ್ತಾರೆ,
ಇವ್ರು ನಮ್ಮ ದೊಡ್ಡಪ್ಪರಿ, ಇವ್ ನಮ್ಮ ಅಣ್ಣರಿ, ಇವ ನಮ್ಮ ತಮ್ಮರಿ, ಇವ ನಮ್ಮ ಚಿಕ್ಕಪ್ಪರಿ, ಇವ ಅವ್ರಿ, ಇವ್ರಿ ಅಂತ ತಿಳ್ಕೊಂಡು ಏನೂ ಆಗಲಿಲ್ಲ ಅಂದ್ರೆ ಅವರೇ ಮುಗಿದು. ಹೌದಲ್ರಿ? ಜೀವನದಲ್ಲಿ ನಾವೇನಾದರೂ ಆದ್ರೆ ಇವ ನಮ್ಮ ದೊಡ್ಡಪ್ಪ, ಇವ ನಮ್ಮ ಅಣ್ಣ, ಇವ ನಮ್ಮ ತಮ್ಮ, ಇವ ಆತ ಈತ ಎಲ್ಲರೂ ಹೇಳ್ಕೊತಾರೆ. ಜೀವನದಲ್ಲಿ ಇನ್ನೂ ಆಗಲಿಲ್ಲ ಅಂತಂದ್ರೆ ಆತ್ರೆ ಮುಗಿದ ಕಥೆಯಲ್ಲೇ ಮುಗಿಸ್ಬಿಡ್ತಾರೆ. ಅದಕ್ಕೆ ಏನಾದರೂ ಸಾಧನೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ನಾಡಿನಲ್ಲಿ ಹಲವಾರು ಮಹಾತ್ಮರ ಚರಿತ್ರೆಗಳನ್ನು ತೆಗೆದು ನೋಡ್ರಿ, ಎಷ್ಟು ಜನ ಸಾಧನೆ ಮಾಡಿದ್ದಾರೆ. ಅಂತಹ ಮಹಾನ್ ಆದರ್ಶ ವ್ಯಕ್ತಿಗಳ ಇತಿಹಾಸವನ್ನು ತೆಗೆದು ಮಕ್ಕಳಿಗೆ ಹೇಳಬೇಕು, ಒಂದಿಷ್ಟು ಓದಿಸಬೇಕು. ಹಿಂದಿನ ಕಾಲದಲ್ಲಿ ತಾಯಂದಿರು ಏನು ಮಾಡ್ತಾ ಇದ್ರು ಅಂತಂದ್ರೆ, ತೊಟ್ಟಿದಲ್ಲಿ ಮಗುವನ್ನು ಹಾಕಿ ಅಂತಹ ರಾಮಾಯಣ ಮಹಾಭಾರತದ ಆದರ್ಶ ಕಥೆಗಳನ್ನು ತೊಟ್ಟಿಲಲ್ಲಿ ಮಗುವನ್ನು ಹಾಕಿ ತೂಗ್ತಾ ಹೇಳ್ತಾ ಇದ್ರು. ಮಗು ಕಣ್ಣು ಮುಚ್ಚಿ ಅವರ ಆದರ್ಶ ಕಥೆಗಳನ್ನು ಕೇಳ್ತಾ ಅದೇ ರೀತಿ ಬೆಳೀತಾ ಇತ್ತು. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕೆಂದ ಜಗಕ್ಕೆಲ್ಲ ಜ್ಯೋತಿ ನೀನಾಗುವಂಥ ಮಾತನ್ನು ಆ ತಾಯಂದ್ರು ಹೇಳ್ತಾ ಇದ್ರು. ಆ ಮಾತುಗಳನ್ನು ಕೇಳ್ತಾ ಮಗು ಅದೇ ರೀತಿ ಬೆಳೀತಾ ಇತ್ತು. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿಯ ತೊಳೆದೇನಂತ ಆ ತಾಯಂದಿರು ಹೇಳ್ತಾ ಇದ್ರು. ಇವತ್ತು ನಾವೆಲ್ಲ ಹೇಳಾಕುಂತೀವಿ ಏನಂತ? ಆಡಿಬಾ ನನ್ನ ಕಂದ ಜೀನ್ಸ್ ಪ್ಯಾಂಟ್ ಹಾಕೇನ, ಪಿಜ್ಜಾ ಬರ್ಗರ್ ಪಾನಿಪೂರಿ ತಂದೇನ, ಸ್ನೋ ಪೌಡರ್ ಹಚ್ಚೇನಂತ ನಾವು ಹೇಳಾಕುಂತೀವಿ. ನಮ್ಮ ಮಕ್ಳು ಏನಾಗಂತಾವ ನಿಮಗೆ ಗೊತ್ತೈತಿ, ಅರ್ಥ ಆಗುತ್ತಲ್ರಿ? ಅದಕ್ಕೆ ನಮ್ಮ ನಾಡಿನ ಇತಿಹಾಸವನ್ನು, ನಮ್ಮ ಹಿರಿಯರು ಬದುಕಿರುವಂಥ ರೀತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು. ಹಿಂದಿನ ಕಾಲದಲ್ಲಿ ಸ್ವಲ್ಪ ವಿವೇಚನೆ ಮಾಡಿರಿ, ಗುರುಕುಲ ಪದ್ಧತಿಗಳಂತಿದ್ದು. ನಮ್ಮ ಭಾರತದಲ್ಲಿ ಗುರುಕುಲ ಪದ್ಧತಿ ಅಂತಿತ್ತು. ಬಹಳ ವರ್ಷ ಅಲ್ಲ, ಇದೇ 250 ವರ್ಷ 300 ವರ್ಷಗಳ ಹಿಂದ್ಗಡೆ ಹೋದಾಗ ಇತಿಹಾಸ ನೋಡ್ರಿ ನೀವು. ಸುಮಾರು ಭಾರತದಲ್ಲಿ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ 7,24,000ಕ್ಕಿಂತ ಅಧಿಕ ಗುರುಕುಲ ಪದ್ಧತಿಗಳಿದ್ದವು. ಬ್ರಿಟಿಷರು ಬಂದು ಹೋದ ಮೇಲೆ 1947 ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ಮೇಲೆ ಕೆಲವು ಗುರುಕುಲ ಪದ್ಧತಿಗಳು ಉಳಿದಿದ್ದು. ಕಾರಣ, ಈ ಭಾರತೀಯರನ್ನೆಲ್ಲ ನಾಶ ಮಾಡಿ ಇವ್ರನ್ನ ಕೇವಲ ಕರಿಮುಖದ ಆಂಗ್ಲರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಭಾರತೀಯ ಸಂಸ್ಕೃತಿಯನ್ನು ನಾಶ ಮಾಡುವುದಕ್ಕೆ ಅವರು ಪ್ರಯತ್ನವನ್ನು ಪಟ್ಟರು. ಆದರೆ ನಾಶವಾಗಲಿಲ್ಲ. ಕಾರಣ ಏನ್ರಿ? ಕಾರಣ ಧರ್ಮ ಅನ್ನುವಂಥದ್ದು, ಸಂಸ್ಕೃತಿ ಅನ್ನುವಂಥದ್ದು, ಸಂಸ್ಕಾರ ಅನ್ನುವಂಥದ್ದು ಕೇವಲ ಭಾರತೀಯರ ಭೌತಿಕವಾದಂಥ ಒಡವೆ ತೊಡವೆಗಳಲ್ಲಿ ಉಳಿದಿದ್ದಿಲ್ಲ, ಕೇವಲ ಬಟ್ಟೆಯಲ್ಲಿ ಉಳಿದಿದ್ದಿಲ್ಲ. ಭಾರತೀಯ ಮಣ್ಣಿನ ಗುಣ ಎಂಥದ್ದು ಅಂತಂದ್ರೆ, 1893ರಲ್ಲಿ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಬಂದಂತಹ ಸ್ವಾಮಿ ವಿವೇಕಾನಂದರು ಈ ಭಾರತಕ್ಕೆ ಬಂದ ಮೇಲೆ ಆ ಮಣ್ಣನ್ನು ತಗೊಂಡು ತಲೆಗೆ ಹಚ್ಕೊಳ್ತಾರೆ. ಪಕ್ಕದಲ್ಲಿರುವಂಥ ವ್ಯಕ್ತಿ ಕೇಳ್ತಾನ, ಅಲ್ರಿ ನೀವು ಶ್ರೇಷ್ಠ ಸನ್ಯಾಸಿಗಳು, ಹೋಗಿ ಆ ಮಣ್ಣಿಗೆ ನಮಸ್ಕಾರ ಮಾಡ್ತಿರಲ್ಲ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದರು, ಇಲ್ಲಿಯವರೆಗೆ ನಾನು ಭೋಗ ಭೂಮಿಯಲ್ಲಿದ್ದೆ. ಅಲ್ಲಿರುವಂತಹ ಭೋಗ ಭೂಮಿಯಲ್ಲಿ ಅನ್ನ ಉಂಡು ನನ್ನ ರಕ್ತವೂ ಸಹಿತ ಭೋಗಮಯವಾಗಿತ್ತು. ಯಾವತ್ತು ನಾನು ಈ ಯೋಗ ಭೂಮಿಯ ಮೇಲೆ ಪಾದವನ್ನು ಇಟ್ಟೆ, ಆ ಒಂದು ಮಣ್ಣನ್ನು ಹಚ್ಕೊಂಡು ನನ್ನ ಹಣೆಗೆ ಹಚ್ಕೊಂಡಾಗ ನನ್ನಲ್ಲಿರುವಂತಹ ಭೋಗ ರಕ್ತ ಹೋಗಿ ಯೋಗ ರಕ್ತವಾಯಿತು ಅನ್ನುವಂಥ ಮಾತನ್ನು ವಿವೇಕಾನಂದರು ಹೇಳಬೇಕಾದ್ರೆ ಈ ಮಣ್ಣಿನ ಘನತೆ ಎಷ್ಟು ದೊಡ್ಡದಾಗಿತ್ತು ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು. ಈಗ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 54 ವರ್ಷದ ಮೈಲಾರಪ್ಪ ಗಡಿಗೆ ಎಂಬ ವ್ಯಕ್ತಿ ಮೈಲಾರ ಜಾತ್ರೆಗೆ ತೆರಳಿದ್ದಾಗ ನಾಪತ್ತೆಯಾಗಿದ್ದಾನೆ. ಈತನು ಹುಟ್ಟಿನಿಂದಲೇ ಮೂಕ ಹಾಗೂ ಕಿವುಡನಾಗಿರುತ್ತಾನೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ನಿವಾಸಿಯಾಗಿರುವ ಮೈಲಾರಪ್ಪ ಗಡಿಗೆ ಫೆಬ್ರವರಿ 14ರಂದು ಮೈಲಾರಲಿಂಗ ಜಾತ್ರೆಯಲ್ಲಿ ಕಾಣೆಯಾಗಿರುತ್ತಾನೆ. ಈ ವ್ಯಕ್ತಿಯನ್ನ ಯಾರಾದರೂ ನೋಡಿದ್ದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹಿರೇಹಡಗಲಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೃಷಿ ಪ್ರಕಟಣೆ ಹೊರಡಿಸಿದ ಹಿರೇಹಡಗಲಿ ಪೊಲೀಸ್ ಠಾಣೆ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.